ನೀಡ್ಸಬಹುಗ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೀವೇನಾದರೂ ಒಂದು ಒಳ್ಳೆ ಕ್ವಾಲಿಟಿ ವೈರ್ಲೆಸ್ ಮೌಸ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರೋದು ನಮ್ಮ ಮುಂದೆ AMKT ಬ್ರ್ಯಾಂಡ್ನ 2 ವೈರ್ಲೆಸ್ ಮೌಸ್ ಇರುವಂಥದ್ದು. ಈ ಮೌಸ್ನ ವಿಶೇಷತೆ ಏನಪ್ಪ ಅಂತಂದರೆ ತುಂಬ ಡಿಫ್ರೆಂಟ್ ಆಗಿರತಕ್ಕಂಥ ಡಿಸೈನ್ ಒಂದಿಗೆ ಒಂದು ಮೌಸ್ಗಳು ಬರ್ತಾ ಇರುವಂಥದ್ದು. ಜೊತೆಗೆ ನಿಮಗೆ 3 ಒಟ್ಟೊಟ್ಟಿಗೆ ಒಂದು ಬ್ಲೂಟೂತ್ ಡಿವೈಸ್ಗಳಿಂದ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಡಬಲ್ ಸ್ಕ್ರೋಲ್ ಒಂದಿಗೆ ಬರ್ತಾ ಇರುವಂಥದ್ದು. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಒಳ್ಳೆ ಗ್ಯಾಡ್ಜೆಟನ್ನು ಒಂದು ಗಿಫ್ಟ್ ಮಾಡ್ತೀರಂದ್ರೂ ಸಹಿತ 2 ಮೌಸ್ಗಳು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಅತಿ ಕಡಿಮೆ ಬೆಲೆ ನಮ್ಗೆ ಸಿಗ್ತಾ ಇದೆ. ಹೆಚ್ಚಿನ ಫೀಚರ್ನೊಂದಿಗೆ ತುಂಬ ಒಂದು ಡಿಫ್ರೆಂಟ್ ಆಗಿರತಕ್ಕಂಥ ಡಿಸೈನ್ನೊಂದಿಗೆ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಏನೆಲ್ಲ ವಿಶೇಷತೆ ಇದೆ, ಏನು ಕಾಸ್ಟ್ ಆಗುತ್ತೆ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಇವಾಗ ನೀವು ನೋಡ್ತಾ ಇರೋದು AMKT ಬ್ರ್ಯಾಂಡ್ನ XS ಸೀರೀಸ್ನ 2 ಡಿಫ್ರೆಂಟ್ ಆಗಿರತಕ್ಕಂಥ ವೈರ್ಲೆಸ್ ಮೌಸ್ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ XS ಸೀರೀಸ್ನಲ್ಲಿ ಒಂದು ಫ್ಲೋ ಅಂತ ಮಾಡೆಲ್ ಇದ್ರೆ, ಇನ್ನೊಂದು ನ್ಯಾಚುರಲ್ ಅಂತ ಮಾಡೆಲ್ ಇದೆ. ಎರಡು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವಾಗ ಮೊದಲೇದಾಗಿ ನೋಡ್ತಾ ಇದ್ರೆ ಒಂದು ಫ್ಲೋ ಮಾಡೆಲ್ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ XS ಸೀರೀಸ್ ಬೈ AMKT ಅಂತ ಹೇಳ್ತಾ ಇದ್ದಾರೆ. ಮೌಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಫ್ಲೋ ಅಂತ ಮಾಡೆಲ್ ನೇಮ್ನ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿರುವಂಥದ್ದು. ನೋಡ್ತಾ ಇದ್ರೆ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು. 3 ಒಟ್ಟೊಟ್ಟಿಗೆ ಬ್ಲೂಟೂತ್ ಡಿವೈಸ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಜೊತೆಗೆ USB 2.4 GHz ಜೊತೆಗೆ ಸಹಿತ ಇದು ಸಪೋರ್ಟ್ ಮಾಡುತ್ತೆ, ಅಂದರೆ ವೈರ್ಲೆಸ್ ಸಹಿತ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಡ್ಯುವೆಲ್ ಸ್ಕ್ರೋಲ್ ರಿಚಾರ್ಜಬಲ್ ಬ್ಲೂಟೂತ್ ಮೌಸ್ ಅಂತ ಹೇಳ್ತಾ ಇದ್ದಾರೆ. 4 ಡಿವೈಸ್ ಕನೆಕ್ಟಿವಿಟಿ, ಈಸಿ ಡಿವೈಸ್ ಸ್ವಿಚಿಂಗ್ ಮತ್ತೆ ಡ್ಯುವೆಲ್ ಸ್ಕ್ರೋಲ್ ಫಂಕ್ಷನ್ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಬಾಕ್ಸ್ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೇನ್ ಆಗಿರತಕ್ಕಂಥ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ನೋಡ್ತಾ ಇದ್ರೆ ಮೊದಲನೇದಾಗಿ ಮಲ್ಟಿ ಡಿವೈಸ್ ಕನೆಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ. ಡ್ಯುವೆಲ್ ಸ್ಕ್ರೋಲ್ ಫಂಕ್ಷನ್ ಕೊಟ್ಟಿರುವಂಥದ್ದು, ಈಸಿ ಡಿವೈಸ್ ಸ್ವಿಚಿಂಗ್ ಬಟನ್ ಕೊಟ್ಟಿರುವಂಥದ್ದು, ಕ್ವಿಕ್ ಶೋ ಡೆಸ್ಕ್ಟಾಪ್ ಬಟನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಕಸ್ಟಮೈಸೇಬಲ್ RGB ಲೈಟಿಂಗ್ ಸಹಿತ ಇರುವಂಥದ್ದು. ಆಮೇಲೆ ಹೈ ಪ್ರಿಸಿಷನ್ DPI ಅಪ್ ಟು 3200 ಅಂತ ಹೇಳ್ತಾ ಇದ್ದಾರೆ. 5 ಮಿಲಿಯನ್ ಸೈಲೆಂಟ್ ಕ್ಲಿಕ್ಸ್ ಒಂದಿಗೆ ಬರ್ತಾ ಇರುವಂಥದ್ದು. ರೀಚಾರ್ಜಬಲ್ ವಿತ್ ಟೈಪ್ ಸಿ ಅಡಾಪ್ಟರ್ ಒಂದಿಗೆ ಬರ್ತಾ ಇದೆ, ಟೈಪ್ ಸಿ ಕೇಬಲ್ ಒಂದಿಗೆ ಬರ್ತಾ ಇದೆ. ಆಮೇಲೆ ಇರ್ಗೋನಮಿಕ್ ಡಿಸೈನ್ ಒಂದಿಗೆ ಈ ಒಂದು ಮೌಸ್ನ ಕೊಟ್ಟಿದ್ದಾರೆ. ಆಮೇಲೆ ಬಾಕ್ಸ್ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮಾಡೆಲ್ ನೇಮ್ನೊಂದಿಗೆ ಒಂದು ಬ್ಲೂಟೂತ್ ಮೌಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಸಹಿತ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಟೋಟಲ್ ಆಗಿ 8 ಬಟನ್ಸ್ ಬರತಕ್ಕಂಥ, ಕೇವಲ 112 ಗ್ರಾಮ್ ಇರತಕ್ಕಂಥ, ಬರೋಬ್ಬರಿ 600 mAh ಬ್ಯಾಟ್ರಿ ಇರತಕ್ಕಂಥ ಸೂಪರ್ ಕ್ವಾಲಿಟಿ ಇರತಕ್ಕಂಥ ಮೌಸ್ ಇವತ್ತು ನಮ್ಮ ಮುಂದೆ ಇದೆ. ಓಕೆ, ಇವಾಗ ಅನ್ಬಾಕ್ಸಿಂಗ್ ಮಾಡೋದಾದ್ರೆ ನೋಡ್ತಾ ಇದ್ರೆ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಂದಿಷ್ಟು ಪೇಪರ್ಸ್ ನಮಗೆ ಸಿಗ್ತಾ ಇದೆ. ಜೊತೆಗೆ ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಸಹಿತ ಕೊಟ್ಟಿದ್ದಾರೆ. ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಒಂದು ಚಾರ್ಜ್ ಮಾಡೋಕ್ಕೆ ಟೈಪ್ ಸಿ ಕೇಬಲ್ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಮೌಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಮೊದಲೇದಾಗಿ ಈ ಮೌಸ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಡಿಫ್ರೆಂಟ್ ಆಗಿರತಕ್ಕಂಥ, ಸಖತ್ ಆಗಿರತಕ್ಕಂಥ ಡಿಸೈನ್ನೊಂದಿಗೆ ಇದನ್ನ ರೆಡಿ ಮಾಡಿರುವಂಥದ್ದು. ಇದರಲ್ಲಿ ಹೈಲೈಟ್ ಆಗಿರೋದು ನಮಗೆ 2 ಸ್ಕ್ರೋಲ್ ಬಟನ್ ಸಹಿತ ಇಲ್ಲಿ ಕೊಟ್ಟಿರೋದು ತುಂಬ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಟೋಟಲ್ ಆಗಿ 8 ಬಟನ್ಸ್ನೊಂದಿಗೆ ಬರ್ತಾ ಇದೆ. ಓವರಾಲ್ ಆಗಿ ಇದರ ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಆಸಮ್ ಆಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಮುಂದ್ಗಡೆ ಭಾಗದಲ್ಲಿ ಆಸ್ ಯೂಸಲ್ ಎಲ್ಲ ಮೌಸ್ ಇರೋತ್ರನೇ 2 ಬಟನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸ್ಕ್ರೋಲ್ ಆಪ್ಷನ್ ಸಹಿತ ಕೊಟ್ಟಿರುವಂಥದ್ದು. ಜೊತೆಗೆ ಈಸಿ ಸ್ವಿಚಿಂಗ್ ಬಟನ್ ಸಹಿತ ಮೇಲ್ಗಡೆ ಭಾಗದಲ್ಲಿ ಕೊಟ್ಟಿದ್ದಾರೆ ಮತ್ತು DPI ಬಟನ್ ಸಹಿತ ಮೇಲ್ಗಡೆ ಭಾಗದಲ್ಲಿ ಕೊಟ್ಟಿರುವಂಥದ್ದು. ಸೈಡಲ್ಲಿ ನೋಡ್ತಾ ಇದ್ದೀರಾ ಒಂದು ಮತ್ತೊಂದು ಸ್ಕ್ರೋಲ್ ಬಟನ್ ಕೊಟ್ಟಿದ್ದಾರೆ. ಆಮೇಲೆ 2 ಒಂದು ಕ್ಲಿಕೇಬಲ್ ಬಟನ್ಸ್ ಅನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ 2.4 GHz ಒಂದು ವೈರ್ಲೆಸ್ ಕನೆಕ್ಟಿವಿಟಿಗೆ ಅಂತ ಹೇಳ್ಬಿಟ್ಟು ಒಂದು USB ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಬೆಟರ್ ಆನ್ ಆಫ್ ಮಾಡೋಕ್ಕೆ ಒಂದು ಬಟನ್ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತೆ ಮುಂದ್ಗಡೆ ಭಾಗದಲ್ಲಿ ಟೈಪ್ ಸಿ ಕೇಬಲ್ನ ಕನೆಕ್ಟ್ ಮಾಡೋಕ್ಕೆ, ಚಾರ್ಜ್ ಮಾಡೋಕ್ಕೆ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನೀವೇನಾದರೂ ಒಂದು ಒಳ್ಳೆಯ ಕ್ವಾಲಿಟಿ, ಒಂದು ತುಂಬ ಲಾಂಗ್ ಡ್ಯೂರಬಿಲಿಟಿ ಬರ್ತಕ್ಕಂಥ, ಒಂದು ಸಖತ್ತಾಗಿರ್ತಕ್ಕಂಥ ಡಿಸೈನ್ ಇರತಕ್ಕಂಥ ವೈರ್ಲೆಸ್ ಮೌಸ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಒಂದ್ಸರಿ ನೀವು ಇದನ್ನ ಚಾರ್ಜ್ ಮಾಡಿದ್ರಿ ಅಂತಂದರೆ ಆರಾಮಾಗಿ ಒಂದು 2 ರಿಂದ 3 ದಿವಸ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 600 mAh ಬ್ಯಾಟ್ರಿ ಕೆಪಾಸಿಟಿ ಒಂದಿಗೆ ಈ ಮೌಸ್ ನಮಗೆ ಸಿಗ್ತಾ ಇರುವಂಥದ್ದು. ಆರಾಮಾಗಿ ಒಂದು 2-3 ದಿವಸ ನಾವು ಒಂದ್ಸರಿ ಚಾರ್ಜ್ ಮಾಡಿಕೊಂಡ್ರೆ ಯೂಸ್ ಮಾಡ್ಬೋದು. ಇನ್ನು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಒಂದು 1400 ರೂಪಾಯಿ ಬಜೆಟ್ನಲ್ಲಿ ಈ ಮೌಸ್ ನಿಮಗೆ ಸಿಗ್ತಾ ಇದೆ. ಇನ್ ಕೇಸ್ ನೀವೇನಾದರೂ ಒಂದು 1000 ರಿಂದ 1500 ರೂಪಾಯಿ ಬಜೆಟ್ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ವೈರ್ಲೆಸ್ ಮೌಸ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 1 ವರ್ಷಗಳ ಕಾಲ ವಾರಂಟಿ ಒಂದಿಗೆ ಬರ್ತಾ ಇರೋದ್ರಿಂದ ಒಂದು ಸೂಪರ್ ಕ್ವಾಲಿಟಿ ಒಂದಿಗೆ ಸಖತ್ತಾಗಿರ್ತಕ್ಕಂಥ ಡಿಸೈನ್ ನಿಮಗೆ ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗಾದ್ರೂ ಗಿಫ್ಟ್ ಕೊಡ್ತೀರಂದ್ರೂ ಸಹಿತ ಇದೊಂದು ಅತ್ಯುತ್ತಮ ಮೌಸ್ ಅಂತಲೇ ಹೇಳ್ಬೋದು. ಇದನ್ನ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಮಾಡೆಲ್ ಇದೆ ಆಯಿತಾ, XS ಸೀರೀಸ್ನಲ್ಲಿ ನ್ಯಾಚುರಲ್ ಅಂತ. ಸೊ ಇನ್ ಕೇಸ್ ನೀವೇನಾದರೂ ಒಂದು ನೆಕ್ಸ್ಟ್ ಲೆವೆಲ್ನಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ, ಡಿಫ್ರೆಂಟ್ ಆಗಿರ್ತಕ್ಕಂಥ ಡಿಸೈನಲ್ಲಿ ಮೌಸ್ ನೋಡ್ತಾ ಇದ್ದೀರಾ ಅಂತಂದರೆ ಆರಾಮಾಗಿ ಇದನ್ನು ಸಹಿತ ಚೂಸ್ ಮಾಡ್ಬೋದು. ಇದರ ಬೆಲೆ ನೋಡಿದ್ರೆ ಒಂದು 1600 ರೂಪಾಯಿ ಬಜೆಟಲ್ಲಿ ಸಿಗ್ತಾ ಇದೆ. ಸೊ ನೀವೇನಾದರೂ AMKT ವೆಬ್ಸೈಟಲ್ಲಿ ಡೈರೆಕ್ಟ್ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಾನು ಹೇಳಿದ ಪ್ರೈಸ್ಗೆ ಸಿಗುತ್ತೆ, ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಇನ್ ಕೇಸ್ ನೋಡಿದ್ರೆ ಅಮೆಜಾನ್ ನೋಡೋಕೆ ಹೋಗ್ತೀರಾ ಅಂತಂದರೆ ಒಂದು 500 ರಿಂದ 600 ರೂಪಾಯಿ ಪ್ರೈಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನನ್ನ ಸಜೆಷನ್ AMKT ಬ್ರ್ಯಾಂಡಲ್ಲೇ ಪರ್ಚೇಸ್ ಮಾಡಿದರೆ ನಿಮಗೆ ಒಂದು ಅವ್ರ ವೆಬ್ಸೈಟಲ್ಲೇ ಪರ್ಚೇಸ್ ಮಾಡಿದ್ರೆ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂಥದ್ದು. ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ XS ಸೀರೀಸ್ ಬೈ AMKT ಅಂತ
ಹೇಳ್ತಾ ಇದ್ದಾರೆ. ಮೌಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. 2 ಬ್ಲೂಟೂತ್ ಡಿವೈಸ್ನ ಎಟ್ ಎ ಟೈಮ್ ಕನೆಕ್ಟ್ ಮಾಡಿಕೊಂಡು ಜೊತೆಗೆ USB 2.4 ಗಿಗಾಟ್ಸ್ ವೈರ್ಲೆಸ್ ಕನೆಕ್ಟಿವಿಟಿಯೊಂದಿಗೆ ಇದು ಬರ್ತಾ ಇದೆ. ನ್ಯಾಚುರಲ್ ಅಂತ ಮಾಡೆಲ್ ನೇಮ್ನ ಕೊಟ್ಟಿದ್ದಾರೆ. ಮೌಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ ಡ್ಯುವೆಲ್ ಸ್ಕ್ರೋಲ್ ರಿಚಾರ್ಜಬಲ್ ಬ್ಲೂಟೂತ್ ಮೌಸ್ ಅಂತ ಮೆನ್ಷನ್ ಮಾಡಿರುವಂಥದ್ದು. 3 ಡಿವೈಸ್ ಕನೆಕ್ಟಿವಿಟಿಯೊಂದಿಗೆ ಬರ್ತಾ ಇದೆ. ಇರ್ಗೋನಾಮಿಕ್ ವರ್ಟಿಕಲ್ ಡಿಸೈನ್ ಒಂದಿಗೆ ಬರ್ತಾ ಇದೆ. ಡ್ಯುವೆಲ್ ಸ್ಕ್ರೋ ಫಂಕ್ಷನ್ ಅನ್ನು ಇದರಲ್ಲಿ ಕೊಟ್ಟಿರುವಂಥದ್ದು. ಬಾಕ್ಸ್ನ ಒಂದು ಕಡೆ ಭಾಗದಲ್ಲಿ ಮತ್ತೆ ಮಾಡೆಲ್ ನೇಮ್ನ ಮೆನ್ಷನ್ ಮಾಡಿದರೆ, ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ ಮೇನ್ ಸ್ಪೆಸಿಫಿಕೇಶನ್ ಹೈಲೈಟ್ ಮಾಡಿರುವಂಥದ್ದು. ಮಲ್ಟಿ ಡಿವೈಸ್ ಕನೆಕ್ಟಿವಿಟಿಯೊಂದಿಗೆ ಬರ್ತಾ ಇದೆ. ಇರ್ಗೋನಾಮಿಕ್ ವರ್ಟಿಕಲ್ ಕರ್ವ್ ಡಿಸೈನ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು. ಫ್ರಿಕ್ಷನ್ಲೆಸ್ ಥಂಬ್ ಸ್ಕ್ರೋಲಿಂಗ್ ಅಂತ ಹೇಳ್ತಾ ಇರುವಂಥದ್ದು. ಹೈ ಪ್ರಿಸಿಷನ್ ಡಿಪೇ ಅಪ್ ಟು 3200 ಅಂತ ಹೇಳ್ತಾ ಇದ್ದಾರೆ. ರಿಚಾರ್ಜಬಲ್ ವಿತ್ ಟೈಪ್ ಸಿ ಒಂದಿಗೆ ಇದು ಬರ್ತಾ ಇದೆ. ಬಾಕ್ಸ್ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು. ಬರೋಬ್ಬರಿ 800 mAh ಬ್ಯಾಟರಿ ಕೆಪಾಸಿಟಿಯೊಂದಿಗೆ ಬರ್ತಾ ಇದೆ. ಆಮೇಲೆ ನೋಡ್ತಾ ಇದ್ದೀರಾ ಬರೋಬ್ಬರಿ 7 ಬಟನ್ಸ್ ಒಂದಿಗೆ ಒಂದು ಮೌಸ್ ನಮಗೆ ಸಿಗ್ತಾ ಇದೆ. ತುಂಬ ಸಖತ್ತಾಗಿದೆ ಆಯಿತಾ. ಜಸ್ಟ್ ಓಪನ್ ಮಾಡಿ ನೋಡೋಣ ಬಾಕ್ಸ್ನ. ನೋಡ್ತಾ ಇದ್ದಾರೆ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಬಿಟ್ಟರೆ ಚಾರ್ಜ್ ಮಾಡೋಕ್ಕೆ ಒಂದು ಕೇಬಲ್ನ ಇಲ್ಲಿ ಕೊಟ್ಟಿದ್ದಾರೆ. ಬಿಟ್ಟರೆ ಮೌಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ನೋಡ್ತಾ ಇದ್ರೆ ಸಖತ್ತಾಗಿದೆ ಆಯಿತಾ. ಒಂದು ತುಂಬ ವರ್ಟಿಕಲ್ ಡಿಸೈನ್ ಒಂದಿಗೆ ಇದು ಬರ್ತಾ ಇದೆ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ಆಯಿತಾ. ನೀವು ಈ ಥರ ಮೌಸ್ ಇದುವರೆಗೂ ನೋಡಿಲ್ಲ ಅಂದ್ಕೊತೀನಿ. ಬಟ್ ಇದರ ತುಂಬ ಬ್ರ್ಯಾಂಡಲ್ಲಿ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಬಟ್ ಇದು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಡ್ಯುವೆಲ್ ಕಲರ್ ಕಾಂಬಿನೇಷನಲ್ಲಿ ನೋಡೋಕ್ಕೆ ಒಂದು ಒಳ್ಳೆಯ ಲುಕ್ನ ಕೊಡುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ಇದರ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲುಕ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಆಯಿತಾ. ಟೋಟಲ್ ಆಗಿ 7 ಬಟನ್ಸ್ನೊಂದಿಗೆ ಒಂದು ಮೌಸ್ ಬರ್ತಾ ಇದೆ. ಮೇಲ್ಗಡೆ ಭಾಗದಲ್ಲಿ ಆಮ್ಕೆಟ್ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ, ನೋಡ್ತಾ ಇದ್ರೆ ಆ್ಯಸ್ ಯೂಸಲ್ ರೈಟ್ ಮತ್ತು ಲೆಫ್ಟ್ ಬಟನ್ ಕೊಟ್ಟಿದ್ದಾರೆ. ಸ್ಕ್ರೋಲ್ ಬಟನ್ ಕೊಟ್ಟಿರುವಂಥದ್ದು ಮತ್ತು ಸೈಡ್ನಲ್ಲಿ ಸಹಿತ ಸ್ಕ್ರೋಲ್ ಕೊಟ್ಟಿದ್ದಾರೆ ಆಯಿತಾ. ಸೊ ನಿಮ್ಮ ಹೆಬ್ಬೆರಳಿಂದನೂ ಸಹಿತ ನೀವು ಸ್ಕ್ರೋಲ್ ಮಾಡ್ಬೋದು. ಮತ್ತು ಸೈಡ್ನಲ್ಲಿ 2 ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ರೆ ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ನ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಕೆಳಗಡೆ ಭಾಗದಲ್ಲಿ ಆನ್ ಮತ್ತು ಆಫ್ ಮಾಡೋಕ್ಕೆ ಬಟನ್ ಕೊಟ್ಟಿದ್ದಾರೆ. ಆಮೇಲೆ ನೋಡ್ತಾ ಇದ್ರೆ 2.4 ಗಿಗಾಟ್ಸ್ ವೈರ್ಲೆಸ್ ಕನೆಕ್ಟಿವಿಟಿಗೆ ಸಹಿತ ಒಂದು USB ಸಹಿತ ಕೆಳಗಡೆ ಭಾಗದಲ್ಲಿ ಇಲ್ಲಿ ಸೆಟ್ ಮಾಡಿರುವಂಥದ್ದು. ಓವರಾಲ್ ಆಗಿ ನೀವು ಎಟ್ ಎ ಟೈಮ್ಗೆ 3 ಡಿವೈಸ್ಗೆ ಇದನ್ನ ಕನೆಕ್ಟ್ ಮಾಡಿಕೊಂಡು 2 ಬ್ಲೂಟೂತ್ ಡಿವೈಸ್ಗೆ ಮೇಲೆ ಒಂದು ವೈರ್ಲೆಸ್ ಕನೆಕ್ಟಿವಿಟಿಗೆ ನೀವು USB ಮೂಲಕ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಬರೋಬ್ಬರಿ 800 mAh ಬ್ಯಾಟ್ರಿ ಕೆಪಾಸಿಟಿ ಇರೋದ್ರಿಂದ 4 ರಿಂದ 5 ದಿವಸ ಆರಾಮಾಗಿ ಇದು ಬರುತ್ತೆ ಅಂತ ಹೇಳ್ಬೋದು. ನಿಮ್ಮ ಡೆಸ್ಕ್ ಮೇಲೆ ಇಟ್ಟಾಗ ನೋಡ್ತಾ ಇದ್ರೆ ಒಂದು ಸಖತ್ತಾಗಿರ್ತಕ್ಕಂಥ ಡಿಸೈನ್ ಒಂದಿಗೆ ಇದು ಸಿಗುತ್ತೆ. ಈ ರೀತಿಯಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಬಟ್ ಒಂದು 2-3 ದಿವಸ ರೂಢಿ ಆಗಬೇಕಾಗುತ್ತೆ ಆಯಿತಾ. ಯಾಕಂದರೆ ನಾರ್ಮಲ್ನಾಗಿ ನಾವು ಈ ಥರ ಮೌಸ್ನ ಯೂಸ್ ಮಾಡ್ತಾ ಇರ್ತೀವಲ್ಲ, ಲೆಫ್ಟ್ ಮತ್ತು ರೈಟ್ ಕ್ಲಿಕ್ ಮಾಡೋಕ್ಕೆ. ಇದು ಹಿಡ್ಕೊಳಕ್ಕೆ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ನಮಗೆ. ಸ್ವಲ್ಪ 1 ದಿವಸ 2 ದಿವಸ ಕನ್ಫ್ಯೂಷನ್ ಆಗುತ್ತೆ. ಬಟ್ ಆಮೇಲೆ ಇದು ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದರೂ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಮೌಸ್ ನೋಡ್ತಾ ಇದ್ದೀರಾ ಅಂತಂದರೆ ಇದನ್ನು ಸಹಿತ ಚೂಸ್ ಮಾಡ್ಬೋದು. ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಗಿಫ್ಟ್ ಕೊಡೋಕ್ಕೆ ಮಾತ್ರ ಇದು ಸಖತ್ತಾಗಿದೆ ಆಯಿತಾ. ಒಂದು 1600 ರೂಪಾಯಿ ಬಜೆಟಲ್ಲಿ ಸಿಗ್ತಾ ಇದೆ. ಇನ್ ಕೇಸ್ ನೀವೇನಾದರೂ 2 ಮೌಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆಮ್ಕೆಟೆ ಬ್ರ್ಯಾಂಡ್ನ ವೆಬ್ಸೈಟ್ನ ಡೈರೆಕ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಅಮೆಜಾನಲ್ಲಿ ಸಹಿತ ನಿಮಗೆ ಅವೈಲೇಬಲ್ ಇದೆ. ಬಟ್ ಪ್ರೈಸಲ್ಲಿ ಒಂದು 500-600 ರೂಪಾಯಿ ಜಾಸ್ತಿ ಇದೆ. ಅದಕ್ಕಿಂತ ನೀವು ಬೆಸ್ಟಾಗಿ ಆಮ್ಕೆಟೆ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿ. ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಚೆಕ್ ಮಾಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.